ಪಂಚತಾರಾ ಹೋಟೆಲ್ ಆಯ್ತು, ಇಂದಿರಾ ಕ್ಯಾಂಟೀನ್ ಆಯ್ತು, ರೈಲ್ವೆ ನಿಲ್ದಾಣದ ಕ್ಯಾಂಟೀನ್ ರೇಡ್ ಆಯ್ತು, ನಕಲಿ ಔಷಧಿ ಪತ್ತೆ ಹಚ್ಚಿದ್ದೂ ಆಯ್ತು, ಕೃತಕ ಪನ್ನೀರ್ಗೆ ಬ್ರೇಕ್ ಹಾಕಿದ್ದಾಯ್ತು. ಇದೀಗ ಆರೋಗ್ಯ ಇಲಾಖೆ ಕಣ್ಣು ಕಾಸ್ಮೆಟಿಕ್ಸ್ಗಳ ಮೇಲೆ ಬಿದ್ದಿದೆ. ಆಪರೇಷನ್ ಕಾಸ್ಮೆಟಿಕ್ಸ್ ಆರಂಭಿಸಲು ಆಪರೇಷನ್ ಕಾಸ್ಮೆಟಿಕ್ಸ್ ಈಗ ಶುರುವಾಗಿದೆ. ನಕಲಿ ಔಷಧಿ, ಕೃತಕ ಪನ್ನೀರ್ ಆಯ್ತು. ಈಗ ಕಾಸ್ಮೆಟಿಕ್ ಮೇಲೆ ಬಿತ್ತು ಕಣ್ಣು. ಕಳೆದ 1 ತಿಂಗಳುಗಳಿಂದ ಆರೋಗ್ಯ ಇಲಾಖೆ ಹಾಗೂ ಆಹಾರ ಸುರಕ್ಷತಾ ಇಲಾಖೆ ಸರಣಿ ದಾಳಿ ನಡೆಸ್ತಾ ಇದೆ. ಮೊದಲು ಬೆಂಗಳೂರಿನ ಪಂಚತಾರಾ ಹೋಟೆಲ್ಗಳ ಅಡುಗೆ ಮನೆ ಮೇಲೆ ರೇಡ್ ಮಾಡಿತ್ತು. ಬಳಿಕ ಬಡವರ ಹೊಟ್ಟೆ ತುಂಬಿಸುವ ಇಂದಿರಾ ಕ್ಯಾಂಟೀನ್ಗಳ ಆಹಾರದ ಗುಣಮಟ್ಟ ಚೆಕ್ ಮಾಡಿ ಶಾಕ್ ಕೊಟ್ಟಿತ್ತು. ನಂತರ ರೈಲ್ವೆ ನಿಲ್ದಾಣದ ಕ್ಯಾಂಟೀನ್ಗಳ ಮೇಲೆ ರೇಡ್ ಮಾಡಿತ್ತು. ಈ ಬೆನ್ನಲ್ಲೇ ನಕಲಿ ಔಷಧ ಜಾಲ ಬಯಲು ಮಾಡಿ ಕೃತಕ ಪನ್ನೀರ್ ದಂಧೆಗೆ ಬ್ರೇಕ್ ಹಾಕಿತ್ತು. ಈ ಸರಣಿ ಕಾರ್ಯಾಚರಣೆಗಳ ಬಳಿಕ ಇದೀಗ ಆರೋಗ್ಯ ಇಲಾಖೆ ಕಾಸ್ಮೆಟಿಕ್ ಉತ್ಪನ್ನಗಳತ್ತ ಗಮನವನ್ನು ಹರಿಸಿದೆ. ಮಾರುಕಟ್ಟೆಯಲ್ಲಿ ರಾರಾಜಿಸುತ್ತಿರುವಂತಹ ನಕಲಿ ಕಳಪೆ ಗುಣಮಟ್ಟದ ಕಾಸ್ಮೆಟಿಕ್ಗಳ ಮೇಲೆ ಕಣ್ಣಿಟ್ಟಿದೆ. ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆ ಇದೀಗ ಕಾಸ್ಮೆಟಿಕ್ಗಳ ಮೇಲೂ ಕೂಡ ಕಣ್ಣನ್ನ ಇಟ್ಟಿರುವಂತದ್ದು. ಸಿಟಿ ಜನ ಸೇರಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮಹಿಳೆಯರು ಹಾಗೆ ಯುವಕ ಯುವತಿಯರು ಬಳಸುವಂತಹ ಕಾಸ್ಮೆಟಿಕ್ಸ್ ಕಳಪೆ ಮಟ್ಟದಲ್ಲಿರುವಂತಹ ಮಾಹಿತಿಯನ್ನು ಸಂಗ್ರಹಿಸಿರುವಂತಹ ಆರೋಗ್ಯ ಇಲಾಖೆ ಮುಂದಿನ ರೇಡ್ ಅನ್ನ ನಕಲಿ ಕಾಸ್ಮೆಟಿಕ್ಸ್ಗಳ ಮೇಲೆ ಕಣ್ಣಿಟ್ಟಿರುವಂತದ್ದು. ಮುಖದ ಅಂದ ಹೆಚ್ಚಿಸಿಕೊಳ್ಳಲು ಬಳಸುವಂತಹ ಕಾಸ್ಮೆಟಿಕ್ಗಳಲ್ಲೇ ಅತ್ಯಂತ ವಿಷಕಾರಿ ಅಂಶ ಇರೋ ಭೀತಿ ಎದುರಾಗಿದೆ. ಮಾರುಕಟ್ಟೆಯಲ್ಲಿ ಸಿಗುವಂತಹ ಅಗ್ಗದ ಫೇರ್ನೆಸ್ ಕ್ರೀಮ್, ಲಿಪ್ಸ್ಟಿಕ್, ಕಾಜಲ್, ಹೇರ್ ಡ್ರೈ, ಹೇರ್ ಆಯಿಲ್ಗಳಲ್ಲಿ ನಿಷೇಧಿತ ರಾಸಾಯನಿಕ ಅಂಶ ಇರುವ ಶಂಕೆ ಇದೆ. ಕೆಲವೊಂದಿಷ್ಟು ಕ್ರೀಮ್ಗಳಲ್ಲಿ ಮಿತಿಮೀರಿದ ಮರ್ಕ್ಯುರಿ, ಲೆಡ್, ಸ್ಟಿರಾಯ್ಡ್ ಅಂಶ ಇರೋದು ಈಗಾಗಲೇ ಬೆಳಕಿಗೆ ಬಂದಿದೆ. ಹೇರ್ ಡೈಗಳಲ್ಲಿ ಅಮೋನಿಯಾ ಪ್ರಮಾಣ ಹೆಚ್ಚಿದ್ದು, ಇವುಗಳನ್ನು ನಿರಂತರವಾಗಿ ಬಳಸಿದರೆ ಚರ್ಮದ ಕ್ಯಾನ್ಸರ್, ಅಲರ್ಜಿ, ಕೂದಲು ಉದುರುವಿಕೆ, ಕಿಡ್ನಿ ಸಮಸ್ಯೆ ಬರುವಂತಹ ಸಾಧ್ಯತೆ ಕೂಡ ಇದೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ. ಅದರಲ್ಲೂ ಯಾವುದೇ ಲೈಸೆನ್ಸ್ ಇಲ್ಲದೆ, ಯಾವುದೇ ಬ್ರಾಂಡ್ ಇಲ್ಲದೆ ತಯಾರಾಗುತ್ತಿರುವ ನಕಲಿ ಕಾಸ್ಮೆಟಿಕ್ಗಳದ್ದೇ ದೊಡ್ಡ ಹಾವಳಿಯಾಗಿದೆ. ಇದೀಗ ಇಂತಹ ಕಾಸ್ಮೆಟಿಕ್ಗಳ ಮೇಲೆ ಸಮರವನ್ನ ಸಾರೋಕೆ ಆರೋಗ್ಯ ಇಲಾಖೆ ಚಿಂತನೆ ನಡೆಸಿದೆ. ಆರೋಗ್ಯ ಇಲಾಖೆ ಹಾಗೂ ಡ್ರಗ್ಸ್ ಕಂಟ್ರೋಲ್ ಇಲಾಖೆ ಜಂಟಿ ಕಾರ್ಯಾಚರಣೆಗೆ ಮುಂದಾಗಿದೆ. ಅಂಗಡಿಗಳಲ್ಲಿ ಮಾರಾಟವಾಗುವ ಕಾಸ್ಮೆಟಿಕ್ಗಳ ಲೈಸೆನ್ಸ್, ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಇಂಗ್ರೀಡಿಯೆಂಟ್ಸ್ ಪರಿಶೀಲನೆ ನಡೆಸಲು ಇದೀಗ ಚಿಂತನೆ ನಡೆಸಿದೆ.